brought to you by Vigard. ನಾಯಕರುಗಳಿಗೆ ಆಮೇಲೆ ಬಿಜೆಪಿ ನಾಯಕರು ಆದಂತ ಪಾರ್ಟ್ನರ್ ನಾಯಕರಲ್ಲ ಪಾರ್ಟ್ನರ್ಗಳಿಗೆ ಜೆಡಿಎಸ್ ಪಾರ್ಟ್ನರ್ಗಳಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮಗೆ ಮತ ಕೇಳಲಿಕ್ಕೆ ಏನು ಹಕ್ಕಿದೆ? ಯಾವ ಹಕ್ಕಿನ ಮೇಲೆ ನೀವು ಇವತ್ತು ಹಾಸನ ಜಿಲ್ಲೆಯಲ್ಲಿ ಮತ ಕೇಳ್ತಾ ಇದ್ದೀರಿ? ನಿಮ್ಮ ಕೊಡುಗೆ ಏನು? ನೀವು ಮಾಡಿದಂಥ ಕಾರ್ಯಕ್ರಮ ಏನು? ನೀವು ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಮೋದಿಯವರಿಗೆ ಅಂತ ಹೇಳ್ತಾ ಇದ್ದೀರಿ, ಭಾಳ ಸಂತೋಷ. ನೀವೇ ಏನು ಹೇಳ್ತೀರಿ ಮೋದಿ ಮೇಲೆ ಇಷ್ಟು ದಿನ? ಇದು ತಾವು ಮೆಲುಕು ಹಾಕಬೇಕು. ಮೋದಿಯವರು ಮೈಸೂರಿನಲ್ಲಿ ಏನು ನಿಮ್ಮ ಬಗ್ಗೆ ಭಾಷಣ ಮಾಡಿದ್ರು ಒಂದು ವರ್ಷ ಹಿಂದೆ, ಅದು ಕೂಡ ಜನರು ಅದಕ್ಕೆ ಉತ್ತರವನ್ನು ಕೊಡಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇದೆ. ನಮಗೆ ಆತ್ಮವಿಶ್ವಾಸದಿಂದ ನಾವು ನಿಮ್ಮ ಮುಂದೆ ನಿಂತಿದ್ದೇವೆ. ಈ ಜಿಲ್ಲೆಯಲ್ಲಿ ಒಬ್ಬರೇ ಒಬ್ಬರು ಶಾಸಕ Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ನಮಗೆ ಬಂದಿರಬಹುದು, ಆದರೆ ಇಡೀ ರಾಜ್ಯದಲ್ಲಿ ನಮಗೆ ಟೈಮ್ ಸಿಕ್ಕಲಿಲ್ಲ ಅಷ್ಟೇ. ಹೊಳೆ ನರಸೀಪುರ, ಬೇರೆ ನಮ್ಮ ಇದಕ್ಕೆ ಬೀರೂರಿಗೆ, ಬೇಲೂರಿಗೆ, ಚನ್ನರಾಯಪಟ್ಟಣ ಇವೆಲ್ಲ ಅರ್ಕಲಗೂಡ ಎಲ್ಲ ಸ್ವಲ್ಪ ಸರಿ ಮಾಡೋಕ್ಕೆ ನಮಗೆ ಟೈಮ್ ಸಿಕ್ಕಿದ್ರೆ ಈ ಜಿಲ್ಲೆಯಲ್ಲಿ ಒಂದು ಸೀಟು ಗೆಲ್ತಿರ್ಲಿಲ್ಲ. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಳಿ ನೀವು. ಅಂಥ ಪರಿಸ್ಥಿತಿ ಇತ್ತು. ಮುಂದಕ್ಕೆ ಅದಕ್ಕೆ ನೀವೆಲ್ಲ ತಯಾರು ಮಾಡಬೇಕು. ಆ ವಿಶ್ವಾಸ ಈ ಸಂದರ್ಭದಲ್ಲಿ ನನಗಿದೆ. ಇವತ್ತು ನಾನು ಕೇಳ್ತಾ ಇದ್ದೀನಿ BJPಯವರು ಮತ್ತು ಜನತಾ ದಳದವ್ರಿಗೆ, ನೀವೇನು ಮಾತು ಕೊಟ್ಟಿದ್ರಿ? ಜನತಾ ದಳದವ್ರು ಏನೋ ಪಂಚರತ್ನ ಅಂತ ತಗೊಂಡು ಬಂದಿದ್ರು. ರತ್ನನೂ ಇಲ್ಲ, ಮುತ್ತು ಇಲ್ಲ, ಯಾವ ರತ್ನನೂ ನಡೀಲಿಲ್ಲ. ಈಗ ಲೋಕಸಭಾ ಸದಸ್ಯರಿದ್ರಪ್ಪ, ದೇವೇಗೌಡರು ರಾಜ್ಯಸಭಾ ಸದಸ್ಯರಿದ್ದರು, ಅವರು ಲೋಕಸಭಾ ಸದಸ್ಯರು ಹಿಂದೂ ಇದ್ದರು. ಈಗ 5 ವರ್ಷದಿಂದ ಎಲೆಕ್ಷನ್ನು ಸೋತ ಮೇಲೆ ರಾಜ್ಯಸಭೆಗೆ ಹೋಗಿದ್ದಾರೆ. ಈಗ ರಾಜ್ಯದ ಹಿತಕ್ಕೋಸ್ಕರ ನೀವೇನು ಹೋರಾಟ ಮಾಡಿ ತೆಗೆದುಕೊಂಡು ಬಂದ್ರಿ? ಅಲ್ಲಿ ನಿಮ್ಮ ಸಂಸತ್ ಸದಸ್ಯರು ಪ್ರಜ್ವಲ್ ರೇವಣ್ಣ ಅವರು ಯಾವುದಾದ್ರು ಒಂದು ವಿಚಾರದಲ್ಲಿ ನಿಮ್ಮ ಪರವಾಗಿ ಧ್ವನಿ ಎತ್ತಿದ್ರ? ಈ ಪ್ರಶ್ನೆ ನಾನು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಓಲೆ ಏನಾದ್ರು ಅನುಕೂಲ ಆಗಿದೆಯಾ? ಏನಿಲ್ಲ. ಓಲೀಗ BJP ಪಾರ್ಟ್ನರ್ ಅವರು, ಆ BJP ಇವತ್ತು ನೋಡಿ, ನಾನು ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ. ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ ಅಂತಂದರೆ, BJPಯವರು ದಳದವರು ಚಂಬು ಕೊಟ್ಬಿಟ್ಟವ್ರೆ ಅಂತ, ಚಂಬು ಕೊಟ್ಬಿಟ್ಟವ್ರೆ ಅಂತ ಕೊಟ್ಟಿದ್ದೀವಿ. ಈ ಚಂಬು ಏನು ಅಶೋಕ ಏನೋ ಹೇಳ್ತೀನಿ ಅಂತೆ, ಅದಕ್ಕೆ ಉತ್ತರ ನಾನು ಹೇಳ್ತೀನಿ, ಆಮೇಲೆ ಸಪ್ರೇಟಾಗಿ ಮಾತಾಡ್ತಾ ಇದ್ದೀನಿ. ಏನು ಅಡ್ವರ್ಟೈಸ್ಮೆಂಟು ಅಂದರೆ, ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಚೊಂಬು ಅಂತ. ಎಲ್ಲ ಖಾತೆಗಳಿಗೆ ಏನು ಹೇಳಿದ್ರು? ವಿದೇಶದಿಂದ ಎಲ್ಲ ಕಪ್ಪಣ ತಗೊಬಂದ್ಬಿಡ್ತೀವಿ, ತಂದು ನಿಮ್ದೆಲ್ಲ ಜನ್ಧನ್ ಅಕೌಂಟ್ ಓಪನ್ ಮಾಡ್ತೀವಿ, ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ನಿಜ ತಾನೇ? ದುಡ್ಡು ಯಾರು ಅಕೌಂಟ್ ಬಂದಿದ್ಯಾ? ಬಂದಿರ್ಬೇಕು ನೋಡಿ, ಸರಿಯಾಗೆ ಬರಲಿಲ್ಲ. ರೈತರು, ನೀವೆಲ್ಲ ರೈತರಿದ್ದೀರಿ, ಇನ್ನು ಸ್ವಲ್ಪ ಸೌಂಡ್ ಕೂಡ ಇದನ್ನ ಸೌಂಡು. ರೈತರಿದ್ದೀರಿ, ರೈತರಿಗೆ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಯಾರ್ದಾರು ಆದಾಯ ಡಬಲ್ ಆಯ್ತಾ? ಓಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ನಿಮ್ಮೂರಿನಲ್ಲಿ ಯಾರಿಗಾರು ಕೆಲಸ ಸಿಗ್ತಾ? ಆಯ್ತು. ಈಗ ಬರಗಾಲ ಬಂತು, 224 ಬರಗಾಲ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಏನಾದ್ರು ಬರಗಾಲಕ್ಕೆ ಹಣ ಬಂತಾ? ನಮಗೆ ಸಿಕ್ಕಬೇಕಾದಂಥ ತೆರಿಗೆ, ನಮ್ಮ ಹಣ, ನ್ಯಾಯ ಏನಾದ್ರು ನಮ್ಗೆ ಅವಕಾಶ ಬಂತಾ? ಯಾವತ್ತಾರು ಒಂದು ದಿನ BJP ವಿರುದ್ಧ ದೇವೇಗೌಡರು ಇಲ್ಲ ಅಂದ್ರೆ ಪ್ರಜ್ವಲ್ ರೇವಣ್ಣ ಇಬ್ಬರು ಪಾರ್ಲಿಮೆಂಟಲ್ಲಿ ಈ ಮೇಕೆದಾಟು ಯೋಜನೆಗೋಸ್ಕರ ಮಾತಾಡಿದ್ರಾ? ನಮ್ಮ ಮಾದಾಯಿ ವಿಚಾರ ಮಾತಾಡಿದ್ರಾ?
ಎತ್ತಿನೊಳ ವಿಚಾರ ಏನಾದ್ರು ಹಣ ಕೊಡಿ ಅಂತ ಕೇಳಿದ್ರಾ? ಏನಿಲ್ಲ. Brought to you by V-Guard.